ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಕ್ಕೆ ಇಷ್ಟಪಡ್ತೀನಿ. ಇಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಇವತ್ತು ಶಾಪಿಂಗು ಅಂಡ್ ನಮ್ಮ ಋತಿಕದ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆಧಾರ್ ಕಾರ್ಡು ಹೋದ್ ಸರಿ ಮಾಡಿಸಿದಾಗ ಇಬ್ಬರದ್ದು ಒಂದೇ ಸರಿ ತಂಬ್ಲೈನ್ ಕೊಟ್ಬಿಟ್ಟಿದ್ದೀವಿ ಅಲ್ವಾ. ಸೊ ಹಂಗಾಗಿ ಆಧಾರ್ ಕಾರ್ಡು ದೊಡ್ಡೋಳು ಋತಿಕದ್ದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇವಾಗ ಏನಂದರೆ ನಮ್ಮ ಅವರು ಋಷಿಕದಾಗಲೇ ಆಗಿಬಿಟ್ಟಿದೆ, ಬಂದಿದೆ. ಋತಿಕದೇ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಮತ್ತೆ ತಾಲೂಕು ಆಫೀಸಿಗೆ ಹೋಗಿ ರೆಡಿ ಮಾಡಿಸ್ಬೇಕು. ಅದಕ್ಕೋಸ್ಕರ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಹಂಗೆ ಇವಾಗ ಬೇರೆ ಬರ್ತಡೇ ಬೇರೆ ಬಂತಲ್ವ, ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದು ಚೆನ್ನಾಗಿ ಬರುತ್ತಾ ಇಲ್ಲ ಗೊತ್ತಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀನಿ. ಹಂಗೆ ಈಗ ಹೆಂಗಿದ್ರು ಔಟ್ಸೈಡ್ ಹೋಗ್ತಾ ಇದ್ದೀವಲ್ವಾ, ಹಾಗೆ ನನಗೂ ಬಟ್ಟೆ ತಗೊಂಡು ಡ್ರೆಸ್ಸು ಮತ್ತು ಬೇಬಿ ಸರ್ಗೂ ಡ್ರೆಸ್ ತೊಗೊಂಡು ಬರ್ಬೇಕಂತಂದೇಳಿ ಈ ಥರ ಪ್ಲ್ಯಾನಿಂಗ್ ಇದೆ. ಸೊ ಹಂಗಾಗಿ ಯಾವಾಗಲೂ ನಿಮಗೂ ನನ್ನ ನೈಟಿಡಿ ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಸೊ ಹಂಗಾಗಿ ನಾನು ಮೊದಲು ರೆಡಿ ಆಗ್ತಾ ಇದ್ನ ಅಂತ ಹೇಳಿದ್ನಲ್ವಾ. ಸೊ ಹಂಗಾಗಿ ತೋರ್ಸೋಣ ಅಂತಂದೇಳಿ ಇದು ಮಾಡಿದೆ. ನೋಡ್ಬೋದು ನೈಟಿಲಿ ಹೆಂಗೆ ಕಾಣಿಸ್ತೀನಿ, ಇದರಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತಂದೇಳಿ. ಇದು ಮೊನ್ನೆ ತೊಗೊಂಡೆ ಪ್ಯಾಂಟು, ಲೂಸಾಗಿ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಈ ಲಗಿ ನೋಡಿ ಈ ಪ್ಯಾಂಟ್ ಬೇಕಂದರೆ ಕೇಳಿ, ಬೇಕಾದ್ರೆ ಲಿಂಕ್ ಬೇಕಾರೆ ಹಾಕ್ತೀನಿ, ನೀವು ತೊಗೊಳ್ಬೋದು. ಸೊ ಹಂಗಾಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ, ನಾನು ಮದುವೆ ಆಗಿಲ್ಲ ಅಂದಾಗ, ಸಿಂಗಲ್ ಇದ್ದಾಗ ಎಲ್ಲ ಬರೀ ಇದೇ ಥರನೇ ಡ್ರೆಸ್ಗಳೆಲ್ಲ ಹಾಕ್ಕೊತಾ ಇದ್ದೆ. ಮತ್ತು ಇವಾಗ ಡೆಲಿವರಿ ಮದುವೆ ಆದಮೇಲೂ ಹಾಕ್ಕೊತಾ ಇದ್ದೆ. ನಮ್ಮ ಯಜಮಾನ್ರು ಎಲ್ಲ ಪ್ರಕಾರ ಫ್ರೀಡಮ್ ಆಗಿಬಿಟ್ಟಿದ್ದಾರೆ. ನನಗೇನು ಎಲ್ಲ ಒತ್ತಾಯವಾಗಿ ನೀನು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತಂದೇಳಿ ಏನು ಮಾಡಲ್ಲ. ನೀನು ಇಷ್ಟ ಬಂದಂಗೆ ಇರು, ನಿನ್ನ ಲೈಫಲ್ಲಿ ನಿನಗೆ ಹೆಂಗೆ ಇರಬೇಕು ಅಂತ ಅನಿಸುತ್ತೆ ಆ ಥರ ಇರು, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಅತ್ತೆ ಮನೆಗೆ ಹೋದಾಗ ನಾನು ಈ ಥರ ಇರಲ್ಲ. ಯಾಕಂದರೆ ಅವ್ರು ಏನು ಅನ್ನಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ನಮಗೇನಂದರೆ ಭಯ ಇರುತ್ತೆ. ಅತ್ತೆ ಮಾವ ಎದುರುಗಡೆ ಈ ಥರ ಇರೋಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ಸ್ಯಾರಿ ಇಲ್ಲಾಂದರೆ ನೈಟಿ ಡ್ರೆಸ್ಗಳು ಆ ಥರದ್ದು ಹಾಕ್ಕೊತೀನಿ. ಏನಂದರೆ ಇವಾಗ ನಾವು ಸ್ವಲ್ಪ ಒಂದು 300 ಕಿಲೋಮೀಟ್ರ್ ಆಚೆ ಇದ್ದೀವಲ್ವ, ನಮ್ಮ ಯಜಮಾನ್ರಿಗೆ ನನಗೆ ಯಾವ ಥರ ಇರಬೇಕಂದ್ರೆ ಆ ಥರ ಇರೋಕ್ಕೆ ಬಿಡ್ತಾರೆ. ಸೊ ಹಂಗಾಗಿ ನನಗೆ ಇಷ್ಟ ಬಂದಾಗ ನಾನು ಈ ಥರ ಇರ್ತೀನಿ. ಮತ್ತು ನನ್ನ ಅಮ್ಮನ ಮನೆ ಕಡೆಗೆ ಈ ಥರ ಇರ್ತೇನೆ. ನಮ್ಮಮ್ಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಏನಂದರೆ ನಾನು ಅವ್ರ ಇಷ್ಟದ ಪ್ರಕಾರ ನಾನು ಬದುಕಲ್ಲ, ನನ್ನ ಇಷ್ಟದಂಗೆ ನಾನು ಬದುಕೋದು. ನಮ್ಮ ಅಕ್ಕನವರು ಅವರು ಇವರು ಏನೂ ಅನ್ನಲ್ಲ. ನಿನ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗಿರು ಅಂತಂದೇಳಿ ನಮ್ಮ ಅಕ್ಕ ಅವರೆಲ್ಲರೂ ಹೇಳ್ತಾರೆ. ನಮ್ಮ ಅಪ್ಪಗೂ ನನಗೆ ಈ ಥರ ಇರಬೇಕಂದ್ರೆ ತುಂಬ ಇಷ್ಟ. ನಮ್ಮಪ್ಪ ತುಂಬ ಅಂದರೆ ತುಂಬ ಇಷ್ಟಪಡ್ತಾಯಿದ್ರು. ಫಸ್ಟು ಸ್ಟಾರ್ಟಿಂಗು ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದೆ ಈ ಥರ ಡ್ರೆಸ್ಗಳು ಈ ಥರ ಹಾಕೋ, ನೀನು ಜೀನ್ಸ್ ಪ್ಯಾಂಟ್ ಹಾಕೋ, ಟೀ ಶರ್ಟ್ ಹಾಕೋ, ಈ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು. ಸಿಟಿಯಾಗೆ ಹೆಂಗಿರ್ತಾರೆ ನೀನು ಹಂಗೆ ಇರಬೇಕು ನನಗೆ ಅಂತಂದೇಳಿ ಈ ಥರ ಎಲ್ಲ ಹೇಳ್ತಾಯಿದ್ರು. ನಮ್ಮಮ್ಮಗೆ ಏನಂದ್ರೆ ಸ್ವಲ್ಪ ತುಂಬ ಹಳ್ಳಿ ಅಲ್ವಾ. ಸೊ ಹಂಗಾಗಿ ನಮ್ಮಮ್ಮನಿಗೆ ಈ ಥರ ಇಷ್ಟಪಡಲ್ಲ. ಮೈ ತುಂಬ ವೇಲ್ ಹಾಕ್ಕೋಬೇಕು, ಆ ಥರ ಇರಬೇಕು ಅಂತಂದೇಳಿ. ಸೊ ಹಂಗಾಗಿ ನನಗೆ ನಮ್ಮಪ್ಪ ಸತ್ತೋಗಿ ತುಂಬ ಒಂದು 10 ವರ್ಷ ಆಯಿತು. ಅದಕ್ಕೆ ಇವಾಗ ಏನಂದರೆ ನಮ್ಮ ಯಜಮಾನ್ರು ಬಂದಿದ್ದಾರೆ ಅಂದರೆ ಇನ್ನು ಹೊರಡೇದೆ. ರೂಪಕ್ಕನ ಕದ್ವಿ, ರೂಪಕ್ಕ ಬರಲ್ಲ ಅಂತ ಹೇಳಿದರು. ಅದಕ್ಕೆ ಇವಾಗ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕಂತಂದೇಳಿ ಪ್ಲ್ಯಾನಿಂಗ್ ಇದೆ. ಇವಾಗ ನಮ್ಮ ಯಜಮಾನ್ರು ಒಬ್ಬರನ್ನ ಕರ್ಕೊಂಡ್ರೆ ನಾನು ಒಬ್ಬರನ್ನ ಕರ್ಕೊತೀವಿ. ಇಲ್ಲಾಂದ್ರೆ ರೂಪಕ್ಕ ಬರ್ತಾಯಿದ್ರು, ಅವ್ರ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ಸೊ ಹಂಗಾಗಿ ಅವ್ರದ್ದು ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಪಾಪ ಕರಿತಾ ಇದ್ರೆ ಅವ್ರಿಗೂ ಸ್ವಲ್ಪ ಬೇಜಾರು ಆ ಥರ ಇರುತ್ತೆ. ಎಲ್ಲದಕ್ಕೂ ಕರೆದ್ರೂ ಅಲ್ವಾ. ಸೊ ಹಂಗಾಗಿ ಅವ್ರು ಫ್ರೀ ಇದ್ರೆ ಬರ್ತಾಯಿದ್ರು, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಹಂಗಾಗಿ ಅವರು ಬರಲ್ಲ. ಅದಕ್ಕೆ ನಾನು ಯಜಮಾನ್ರು ಮತ್ತು ಋತಿಕಾ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಲಾಗ್ ಮಾಡಿದೆ. ಇನ್ನು ಈ ಕಂಟಿನ್ಯೂ ಆಗಿ ಮಾಡ್ತೀನಿ. ಇದು ಒಂದು ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತಪ್ಪ, ಏನಾದರೂ ಒಂದು ಮಾಡ್ಸೋಕ್ಕಂತ ಹೋದರೆ. ಒಂದೇ ಸಲ ಋತಿಕದು ಆಧಾರ್ ಕಾರ್ಡ್ ಎಲ್ಲ ಬಂದುಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಹೆಂಗಿದ್ರು ನಾವು ಇವತ್ತು ಪ್ಲ್ಯಾನಿಂಗ್ ಇತ್ತು, ಹೋಗಬೇಕು, ಶಾಪಿಂಗ್ ಎಲ್ಲ ಮಾಡಬೇಕು. ಇನ್ನೊಂದೇನೋ ಒಂದು 18 ಡೇಸ್ ಇದೆ ಅಷ್ಟೇ, ಅವ್ರ ಬರ್ತಡೇ ಬಂದೇ ಬಿಡ್ತು. ಸೊ ಹಂಗಾಗಿ ಅದೊಂದು ಪ್ಲ್ಯಾನಿಂಗ್ ಇದೆ, ಯಾವ ಥರ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತಂದೇಳಿ. ಅದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇನ್ನೇನು ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು. ಲಾಗ್ ಕಂಟಿನ್ಯೂ ಆಗಿ ಮಾಡ್ತೀನಿ, ನೀವು ನೋಡ್ಬೋದು. ಓಕೆ.
ಹೋಗಿ ಬಂದಾಯಿತು. ಬಟ್ ಏನಂದರೆ ಬರೀ ಆಧಾರ್ ಕಾರ್ಡ್ ಮಾತ್ರ ಮಾಡಿಸ್ಕೊಂಡು ಬಂದ್ವಿ. ಮಕ್ಕಳಿಗೆ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಯಜಮಾನ್ರು ಕೆಲಸ ಮಾಡಲಿ ಸ್ಟಾಫ್ಗಳು ಕಡಿಮೆ ಇದ್ದಾರಂತೆ. ಸೊ ಹಂಗಾಗಿ ಸ್ಟಾಫ್ಗಳು ಕಡಿಮೆ ಇರೋದಕ್ಕೋಸ್ಕರ ಬೇಗ ಬರೀ ಆ ಮಕ್ಳದ್ದು ಮಾತ್ರ ಆಧಾರ್ ಕಾರ್ಡ್ ಮಾತ್ರ ಮಾಡಿಸ್ಕೊಂಬರೋಣಮ್ಮ, ಇವಾಗೆಲ್ಲ ಶಾಪಿಂಗೆಲ್ಲ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಇನ್ನೂ ಒಂದು ದಿನ ಬೇಕಾದರೆ ರಜೆ ಹಾಕ್ತೀನಿ, ಆವಾಗ ಹೋಗೋಣ ಶಾಪಿಂಗಿಗೆ ಅಂತ ಹೇಳಿದರು. ಏನು ಮಾಡೋಕ್ಕಾಗಲ್ಲ. ಸೊ ಅಂತಂದೇಳಿ ಹೋಗ್ಬೇಕಾದ್ರೇ ಒಂದು 5-6 ರೀಲ್ಸ್ ಮಾಡಿಕೊಂಡು ಆರಾಮಾಗಿ ಹೋಗಿ, ನಂದು ಇನ್ಸ್ಟಾಗ್ರಾಮ್ ID ಏನಿದೆ ಅಂದರೆ ನೈನಾ ಜಿ ಹೆಗ್ಡೆ ಅಂತ ಇದೆ, ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಓಕೆ. ಋಷಿಕನ ಇಲ್ಲೇ ಬಿಟ್ಟು ಹೋಗಿದ್ವಿ. ಅವಳು ಇಲ್ಲೇ ಪಕ್ಕದ ಮನೆ ಲಕ್ಷ್ಮಕ್ಕ ಅಂತ ಇದ್ದಾರೆ, ಅವ್ರ ಹತ್ರ ಇರ್ತಾಳೆ. ಅವಳು ಏನಂದರೆ ಮಲ್ಕೊಂಬಿಟ್ಟಿದ್ಲಲ್ಲ, ಬರೀ ಆಧಾರ್ ಕಾರ್ಡ್ ಮಾತ್ರ ತೆಗೆಸ್ಕೊಂಡು ಬರೋದು, ಮತ್ತು ಅಲ್ಲೇನು ಇವಾಗ ಶಾಪಿಂಗು ಅದು ಇದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋಕ್ಕೆ ಅಲ್ವಾ. ಅದಕ್ಕೆ ಒಂದು ಅರ್ಧ ಗಂಟೆ 1 ತಾಸು ಅಲ್ವಾ ಅಂತಂದೇಳಿ ಇಲ್ಲೇ ಲಕ್ಷ್ಮಕ್ಕನ ಹತ್ರ ಬಿಟ್ಬಿಟ್ಟು ಹೋಗಿ ಋತಿಕಾಗೆ ಮಾತ್ರ ಆಧಾರ್ ಕಾರ್ಡ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಅಲ್ಲಿ ಎಷ್ಟೋ ಒಂದು ಗಲಾಟೆ ಮಾಡ್ತಾಳೆ, ಸೋ ಕ್ಯೂಟ್ ಅಂತಂದೇಳಿ ಹೇಳ್ತಾಯಿದ್ರು. ಅವಳು ಮಲ್ಕೊಂಡಿದ್ಲು, ಆಮೇಲೆ ಹೋಗ್ಬೇಕಾದ್ರೆ ಮಲ್ಕೊಂಡಿದ್ಲು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಕಿರ್ಚಾಡೋದು, ಗಲಾಟೆ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ಲು. ಅವರೆಲ್ಲರೂ ಸುತ್ತ ನೋಡ್ತಾರೆ, ಇವಳು ಕಿರ್ಚಿದಂಗೆಲ್ಲ ಸುತ್ತ ನೋಡ್ತಾ ಇದ್ರು ಜನಗಳು. ಸೈಲೆಂಟಾಗಿರೆ ಅಂದ್ರೆ ಅವ್ರದ್ದೇನೋ ಒಂಥರ ಮಕ್ಳಿಗೆ ಒಂಥರ ಖುಷಿ. ಎಲ್ಲಿಗಾದ್ರೂ ಹೋಗಿದ್ದೀವಿ ಅಂದರೆ ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾರಲ್ವ. ಇವಾಗ ಇಲ್ಲೇ ಬರೀ 4 ಗೋಡೆ ಮಧ್ಯೆ ಇದ್ದು ಇವಾಗ ಆಚೆ ಕಡೆ ಕರ್ಕೊಂಡು ಹೋದಾಗ ತುಂಬ ಖುಷಿಯಾಗಿರ್ತಾರೆ ಮಕ್ಕಳು. ಹಂಗೆ ಈ ಕೂಸು ಬರಲೇ ಇಲ್ಲ ಇವಳು, ಅಲ್ಲಮ್ಮ? ಬೇಜಾರಾಯ್ತಾ ಕಂದ ನಿನಗೆ? ಟವಲ್ ತಿಂತಾವಳೆ, ಟವಲು. ಇವಾಗ ಅದು ಆಧಾರ್ ಕಾರ್ಡ್ ಹೆಂಗೋ ಒಂದು ಬಂದುಬಿಟ್ರೆ ಸಾಕಪ್ಪ ಅನ್ನಂಗೆ ಆಗೈತೆ ಇವಾಗ ಅವಳದು. ಇವಾಗ ರೇಷನ್ ಕಾರ್ಡ್ ಬೇರೆ ಮಾಡಿಸ್ಬೇಕು, ಭಾಗ್ಯಲಕ್ಷ್ಮಿ ಬಾಂಡಿಗೆ ಬೇರೆ ಅಪ್ಲಿಕೇಶನ್ ಹಾಕ್ಬೇಕು. ಅದಕ್ಕೋಸ್ಕರನೇ ಬೇಗ ಆಗುತ್ತಂತಂದೇಳಿ ನಾವು ಈ ಥರ ಥಿಂಕ್ ಮಾಡ್ತಾಯಿದ್ರೆ ಅದು ಈ ಥರ ಆಗೋಯ್ತು. ಎಲ್ಲದು ಒಂದೇ ಸರಿ ಆಗಬೇಕಂದ್ರೆ ಎಲ್ಲ ಕಾಲ ಕೂಡಿ ಬರಬೇಕಂತೆ, ಅದೇ ಥರ ಆಗ್ತಾಯಿದೆ. ಇವಾಗ ಮಧ್ಯಾಹ್ನ ಆಗಿದೆ, ಅಡುಗೆಗೆ ಇಟ್ಟಿದ್ದೀನಿ, ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಪನ್ನೀರ್ ಗ್ರೇವಿ ಇದೆ ಮಾಡಿರೋದು, ನೈಟ್ ಮಾಡಿದ್ದೆ, ಅದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇದೆ ಇವಾಗ ಮತ್ತು ಸಾಂಬಾರು ಗೇಂಬಾರೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಅದೇ ಸರಿ ಹೋಗುತ್ತೆ. ಇವಾಗ ರೂಪಕ್ಕನ ಮನೆಗೆ ಹೋಗಿದ್ದೆ. ರೂಪಕ್ಕ ಬರಲಿಲ್ಲ, ಹೆಂಗೋ ನಾನು ನಮ್ಮ ಯಜಮಾನ್ರು ಅವಳು ಅಷ್ಟೇ ಅಲ್ವಾ ಹೋಗಿದ್ದು, ಅದಕ್ಕೆ ರೂಪಕ್ಕ ಏನೂ ಬರಲಿಲ್ಲ. ಇವಳು ಮಾತ್ರ ಇಲ್ಲೇ ಬಿಟ್ಟರೆ ಕಸಿ ಹೋಗಿದ್ವಿ. ಇವಳು ಹೆಂಗೋ ಇವಾಗ ಆರಾಮಾಗಿರ್ತಾಳೆ, ನಾವಿಲ್ಲ ಅಂದ್ರೂ ಇರ್ತಾಳೆ ಆರಾಮಾಗಿ. ಯಾಕಂದರೆ ಅವ್ರು ತುಂಬ ಕ್ಲೋಸ್ ಆಗಿದ್ದಾರಲ್ವ ಲಕ್ಷ್ಮಕ್ಕ, ಸೊ ಹಂಗಾಗಿ ಆರಾಮಾಗಿರ್ತಾಳೆ, ಏನು ತೊಂದರೆ ಇಲ್ಲ. ಆಮೇಲೆ ಏನು ಕಮೆಂಟುಗಳಪ್ಪ, ಹೇಳಿರ್ತೀನಿ ವೀಡಿಯೋಸೇ ನೋಡಲ್ಲ, ಸುಮ್ಮನೆ ಕಮೆಂಟ್ಗಳು ಮಾಡ್ತೀರ. ನಿಜವಾಗ್ಲು ಯಾಕೆ ವೀಡಿಯೋಸ್ ಮಾಡ್ತೀರ ಅನ್ನೋದಾದ್ರೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವೀಡಿಯೋ ಮಾಡೋದೇ ಮಕ್ಳಿಗೋಸ್ಕರನೇ, ಮಕ್ಕಳದೇ ಪ್ರತಿಯೊಂದೂ ಹೇಳಿರ್ತೀನಿ. ಮತ್ತು ಅದೇ ಕೇಳ್ತೀರ, ಅಕ್ಕ ನನ್ನ ಮಕ್ಕಳು ಸಣ್ಣ ಇದ್ದಾರೆ, ಏನು ಮಾಡಬೇಕು, ನೀವೇನು ಮಾಡಿದ್ರಿ ಅದು ಹೇಳಿ ಅಂತಂದೇಳಿ ಈ ಥರ ನಿಜ ರಿಪ್ಲೈ ಕೊಡೋಕ್ಕೆ ನನಗೆ ಮನಸ್ಸಾಗಲ್ಲ. ವೀಡಿಯೋದಲ್ಲಿ ಎಲ್ಲ ಪ್ರತಿಯೊಂದು ಡೈಲಿ ವ್ಲಾಗ್ ಮಾಡ್ತೀನಿ, ಡೈಲಿ ಹೇಳಿರ್ತೀನಿ. ನನ್ನ ಮಕ್ಕಳಿಗೆ ಅದು ಇದು ತಿನ್ನಿಸಿರ್ತೀನಿ. ಈ ಸಣ್ಣ ಇದ್ದಾರೆ, ಇವಾಗ ಡಾಕ್ಟ್ರು ಹೇಳಿದ್ದಾರೆ, ಇಷ್ಟು ತಿನ್ಸೋಕ್ಕೆ ಹೇಳಿದ್ದಾರೆ, ಹಂಗೆ ಅಂತ ಎಲ್ಲ ಪ್ರತಿಯೊಂದು ಹೇಳಿರ್ತೀನಿ. ಮತ್ತು ಹಿಡ್ಕ ನನ್ನ ಬಿದ್ದುಬಿಟ್ರೆ ನೀನು ಹಿಡ್ಕ ಬಿದ್ದೋಗ್ತೀಯಾ ನೋಡಿ. ಉಪ್ಪು ಹೆಂಗೆ ನಿಂದಿರ್ತಾವೆ ನೋಡು. ನನಗೆ ನಿಜ ಬೇಜಾರಾಗ್ಬಿಡುತ್ತೆ. ಎಷ್ಟು ಜನಕ್ಕಂತಂದೇಳಿ ರಿಪ್ಲೈ ಮಾಡೋಕ್ಕಾಗುತ್ತೆ. ಒಂದು ಸರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕೇಳಿದ್ದನ್ನೇ ಕೇಳೋಕ್ಕೆ ಹೋಗ್ಬೇಡ್ರಿ. ಬರೀ ತಿನ್ನಿಸಿ ಚೆನ್ನಾಗಿ ಮಕ್ಕಳಿಗೆ. ಕೂದಲು ಕಂದ ನಂದು ಇವಳು ಕೂದಲು ಎಳಿಬಾರ್ದು. ನಾನು ಕೂದಲು ಹಂಗೆ ಎಳಿತೀನ? ಇವಳಿಗೆ ಕೂದಲು ಅಂದರೆ ಇಷ್ಟ, ಸುಮ್ಮನೆ ಎಳೆದು ಹಾಕ್ತಾಳೆ. ಪ್ಲೀಸ್ ಬಬ್ಬ ಬಿಡು ಹತ್ತು ಬಿಡ್ತೀನಿ ಈಗ. ಅಮ್ಮ ಹತ್ತು ಬಿಡ್ತೈತಿ ಈಗ.
ಯಪ್ಪ. ಬಟ್ ನಾನು ಹಿಂಗೆ ಹೇಳ್ತೀನಿ ಅಂತಂದೇಳಿ ಬೇಜಾರಾಗಬೇಡಿ. ನಿಜವಾಗ್ಲೂ ನನಗೂ ಒಂದು ಸ್ವಲ್ಪ ಇದಿರುತ್ತಲ್ವ, ಪ್ರತಿಯೊಂದನ್ನು ಹೇಳಿರ್ತೀನಿ. ಮತ್ತು ಅದೇ ಕಮೆಂಟ್ಗಳು ಬಂದರೆ ಏನಂತ ಹೇಳ್ಬೇಕಂತವ್ರಿಗೆ, ಅದಕ್ಕೆ ನಾನು ರಿಪ್ಲೈನೇ ಮಾಡಲ್ಲ. ನಿಜ, ಸುಮ್ಮನೆ ಬೇಕಿದ್ದರೆ ವೀಡಿಯೋಸ್ ನೋಡಿ, ಇಲ್ಲ ಅಂದರೆ ಸುಮ್ಮನೆ ಇರ್ರಿ, ಅಷ್ಟೇ ಹೇಳೋದು ನಾನು. ಆಲ್ಮೋಸ್ಟ್ ಹೇಳಿರ್ತೀನಿ, ಪ್ರತಿಯೊಂದು ಹೇಳಿರ್ತೀನಿ, ಡೀಟೇಲಾಗಿ ಹೇಳಿರ್ತೀನಿ. ನಿಮಗೂ ಎಲ್ಪ್ ಆಗುತ್ತಲ್ಲ ಅಂತಂದೇಳಿ ವೀಡಿಯೋಸ್ ನೋಡ್ಲಾರ್ದಂಗೆ ಅದು ಹೇಳಿರ್ತೀನಿ. ಅದ್ರ ಇದು ತಮ್ಲೈನಲ್ಲೂ ಬರೆದಿರ್ತೀನಿ, ಈ ಥರ ಅಂತಂದೇಳಿ ಹೇಳಿರ್ತೀನಿ. ಯಾವುದಕ್ಕೋಸ್ಕರ ವಿಡಿಯೋ ಮಾಡಿರ್ತೀನಿ ಅನ್ನೋದನ್ನು ಬರೆದ್ಬಿಟ್ಟೆ ಹಾಕಿರ್ತೀನಿ. ಆದ್ರೂ ಮತ್ತೆ ನೀವೇನು ಮಾಡಿದ್ರಿ ಅಕ್ಕ ಅಂತ ಕೇಳ್ತಾರೆ. ಕರ್ಮ ನಿಜವಾಗ್ಲು. ಒಂದು ಸ್ವಲ್ಪ ವೀಡಿಯೋಸ್ಗಳು ಚೆಕ್ ಮಾಡಿದರೆ ಗೊತ್ತಾಗಲ್ವಾ, ಎಲ್ಲದು ಅಲ್ಲೇ ಸಿಗುತ್ತೆ. ಅದಕ್ಕೆ ನನಗೆ ಈ ಥರ ಕೇಳ್ತಾರಲ್ವ, ವೀಡಿಯೋಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಬಿಟ್ಬಿಡ್ಲಾ ಅಂತಂದೇಳಿ ಅನಿಸುತ್ತೆ. ಸುಮ್ಮನೆ ಅದೊಂದು ತಲೆನೋವು. ನಿಜವಾಗ್ಲು ಸುಮ್ಮನೆ ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಯಾರು ಡೌಟ್ ಏನು ಕೇಳಿದ್ರೂ ಹೇಳೋದೇ ಅವಶ್ಯಕತೆ ಇಲ್ಲ ನನಗೆ ಅಂತಂದೇಳಿನೂ ಅನಿಸ್ಬಿಡುತ್ತೆ. ಒಂದೊಂದು ಸರಿ ಆ ಥರ ಅನಿಸುತ್ತೆ. ಒಂದ್ಸರಿ ಏನು ಅನಿಸುತ್ತೆ, ತಾಳ್ಮೆ ತೊಗೋಬೇಕು ಅಂತಂದೇಳಿ ಅನಿಸುತ್ತೆ. ಆ ಥರ ಕ್ವಶನ್ಗಳು ಬಂದಾಗ ನೋಡೋಣ. ಬಟ್ ನನಗಂತೂ ತಾಳ್ಮೆ ಅನ್ನೋದು ಅಷ್ಟೊಂದು ಇಲ್ಲ. ಅಷ್ಟೊಂದು ಪರೀಕ್ಷೆ ಅಂತೂ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ನನ್ನ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಹೇಳಿರ್ತೀನಿ ಮೊದಲೇ. ಓಕೆ, ಎಲ್ಲರೂ 100 ml ಬಾಟ್ಲು ತೋರಿಸಿ 100 ml ಬಾಟ್ಲು ತೋರಿಸಿ ಅಂತಂದೇಳಿ ಹೇಳ್ತಾ ಇದ್ದೀರಾ. ಅದು ನಿನ್ನೆ ಏನೋ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ 100 mlದು ಬಾಟ್ಲಿ ಹೆಂಗಿದೆ ಅಂತಂದೇಳಿ ಅದರಲ್ಲಿ ನೋಡ್ಬೋದು. ಓಕೆ, ಅದೇ ಏರ್ ಗ್ರೋತ್ ಆಯಿಲು ತುಂಬ ಜನ ಕೇಳ್ತಾ ಇರೋದು. ಅದು ಇನ್ನೇನು ರೆಡಿ ಆಗುತ್ತೆ, ಆರ್ಡ್ರ್ ಕೊಡ್ಬೋದು. ನಂಬರ್ ಸಿಕ್ಕಾಪಟ್ಟೆ ಹಾಕಿದ್ದೀನಿ, ನನ್ನ ನಂಬರ್ಗಳು ಎಲ್ಲ ವಿಡಿಯೋದಲ್ಲೂ ಆಲ್ಮೋಸ್ಟ್ ಹೇಳಿದ್ದೀನಿ, ಹಾಕಿದ್ದೀನಿ. ನೀವು ಅಲ್ಲಿ ತೊಗೋಬೋದು. ಇಲ್ಲಾಂದರೆ ನಂಬರ್ ಬೇಕಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಂಬರ್ ಕಳಿಸ್ತೀನಿ. ಓಕೆ, ಇವತ್ತಿಂದು ಇಷ್ಟೇ, ಇನ್ನೇನಿಲ್ಲ. ಏನಾದರೂ ಒಂದು ಎಡವಟ್ಟು ಅಂತ ಆಧಾರ್ ಕಾರ್ಡ್ ಅಂತೂ ರೆಡಿ ಆದರೆ ಸಾಕು ನನ್ನ ಮಕ್ಕಳದು. ನೋಡಿ, ಕೂದಲಕ್ಕೆ ಈಗ ನಂದೊಂದು ಕೂದಲ ವೇಸ್ಟ್ ಮಾಡಿಬಿಟ್ಲು ಋಷಿಕಾ. ಕೂದಲು ಕಿತ್ತಿದೆಯಾ? ನೋವಾಗಲ್ವಾ ನನಗೆ? ಎಲ್ಲ ಕೂದಲೆಲ್ಲ ಎಳ್ದು ಇಕ್ತಾ. ಮೊದಲೇ ಡೆಲಿವರಿ ಆದಮೇಲೆ ಕೂದಲು ಉದುರೋಗ್ತಿದೆ ಅಂತಂದೇಳಿ ನಾನು ಅನ್ಕೊಂಡ್ರೆ ಅದನ್ನು ಮತ್ತೆ ಕೂದಲು ಎಳ್ದಿಕ್ತಾಳೆ ಗಬ್ಬಿ. ಹೆಂಗೆ ಮಾಡ್ತಾಳೆ ಮೂತಿಗೆ? ಓಯ್ ಋತಿಕ ಇಲ್ಲಮ್ಮ ಆಗೋಣ. ಓಕೆ, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆಲ್ಮೋಸ್ಟ್ ಪ್ಲೀಸ್ ವೀಡಿಯೋಸ್ ನೋಡಿ, ಎಲ್ಲದೂ ಹೇಳಿರ್ತೀನಿ. ಸುಮ್ಮನೆ ಬಂದು ಕಮೆಂಟ್ ಮಾಡೋದಲ್ಲ. ಒಂದು ಸ್ವಲ್ಪ ವೀಡಿಯೋಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 2 ಮಕ್ಕಳು ನೋಡಿಕೊಂಡು ಕೆಲಸ ಮಾಡಿಕೊಂಡು ಹೆಂಗೋ ಒಂದು ಟೈಮ್ ಸಿಕ್ಕಾಗ ಬಂದುಬಿಟ್ಟು ಪಾಪ ಎಲ್ಲದೂ ಹೇಳಿರ್ತಾರಲ್ಲ ಅಂತಂದೇಳಿ ಅನ್ಕೋಬೇಕು. ಓಕೆ, ಸುಮ್ಮನೆ ಮೆಸೇಜ್ ಮಾಡ್ತೀರ. ಯಾಕೆ ಆಳ್ತಾವಳೆ? ಏನಾಯ್ತು? ಕೂದಲೇಬೇಕಾ? ಸರಿ ಹಿಡ್ಕ, ಹೋಗ್ಲಿ ಹಿಡ್ಕ ಕೂದಲಿಡ್ಕ. ಸರಿ, ಸಮಾಧಾನ ಆಯಿತಾ? ನೋಡಿ, ಕೂದಲು ಕೊಟ್ಟರೆ ಸುಮ್ಮನೆ ಆಗ್ತಾಳೆ. ಈ ಥರ ಬುದ್ಧಿ ಬಂದೈತೆ ನಮ್ಮ ಋಷಿಕನಿಗೆ. ಬಾಯ್ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.